ಅಲ್ಲ ಇವ್ನು ಬಾಲಿ ಮುನ್ನಕ ಇವನು ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ದ ದರ್ದ್ರ ನನ್ನ ಮಗ ತಗೊಂಡೋಗಿ ಅಲ್ಲ ಯಾಕೆ ಯಾವಾರ ಏನು ಯಾವಾರ ಮಾಡ್ತಿದ್ದ ಕಣೆ 5,000 ರೂಪಾಯಿ ದುಡ್ಡು ಬೇರೆ ಇಸ್ಕೊಂಬಂದಾನೆ ಏನು ಮನೆ ಭಂಗ ಮಾಡ್ಕೊ ಹೋಯ್ತಿದ್ದಲ್ಲ ಯಾವಾರ ಮಾಡ್ಕೊ ಹೋಯ್ತಿದ್ದ ಓಸಿಯಾ ಇವನು ಯಾವಾರ ಮಾಡ್ತಿದ್ದು ಹೋಗಿ ಸಾಲ ಇಸ್ಕೊಂಬಂದ ನೋಡು ಊರಿಂದ ಊರಿಗೆ ಬಂದೀವಿ ಹೆಂಗೆ ನಾವು ಬದುಕಿ ಬಾಟ ಉಳಿಸ್ಕೊಂಡು ಹೋಗ್ಬೇಕು ಮಾಡಬೇಕು ಮುಟ್ಬೇಕು ಸರಿ ಅತ್ತೆ ಊರಲ್ಲಿ ನಾನು ಏನು ಸಾಲ ಕೇಳಬೇಕು ಹಾಂ ಬುದ್ಧಿ ಇರಬೇಡ ಹಂಗೆ ಬುದ್ಧಿಗೆ ಎಷ್ಟು ಬೆಂಕಿ 5,000 ಇಸ್ಕೊಂಬಂದಾನೆ ಬರಲಿ ಮನೆಗೆ ಬರಲಿ ಅವಳು ಸರಿಯಾಗಿ ಹೇಳ್ತೀನಿ ಶಿವ ಹೋಗತ್ತಾಗೆ ಏನು ಸುಸ್ತಾದಂಗೆ ಆಯ್ತು ಇವತ್ತು ಕತ್ತು ಹೋಗತ್ತಾಗ ಓಡಾಡಿ ಅವ ಯಾಕೋ ತಲೆ ನೋವು ಕಣ ಒಂಚೂರು ಏನಾರು ಮಾಡಿ ಕೊಡವ ಅಯ್ಯೋ ಓಣೆ ನಾನು ಕೆಲಸ ಮಾಡಿ ಸಾಕಾದಂಗೆ ಆಗತ್ತೆ ಕತ್ತೆ ನಮ್ಮ ಏನಿಂಗ್ ಹೊಟ್ಟೆ ಉಡ್ಸಿರಿ ಕಾಯಿಸ್ಕೊಂಡು ಕುಡಿಯೋವು ಅವ ಅದೇನಂಗಡಿ ನೀನು ಒಳ್ಳೆ ಎಷ್ಟೊತ್ತು ಮಕ್ಕ ಗಂಟೆ ಹಾಕೊಂಡಂಗೆ ನೀನೇ ಸರಿಯಾ ನಾನೇ ಸರಿಯಾ ನಾನು ಸರಿಯಿಲ್ಲ ಕಣವ ನಾನು ಸರಿಯಿಲ್ಲ ನೀವುಗಳು ಸರಿಯಾಗಿದ್ದೀರಿ ಅಲ್ಲ ಕಣ್ಣೆ ಇವ್ನಿಗೆ ಮಾನ ಮರೋದಿಲ್ಲ ನಿನ್ನ ಗಂಡಂಗೆ ಮಾನ ಮರೋದಿಲ್ಲೇ ಯಾಕವ ಏನಾಯ್ತು ಏನು ಹೇಳನೆ ಅಲ್ಲ ಕಣ್ಣೆ ಸೋಮಶೇಖರ್ ಅಂತ ಹೋಗ್ಬಿಟ್ಟು 5,000 ರೂಪಾಯಿ ದುಡ್ಡು ಇಸ್ಕೊಂಬಂದಲ್ಲ ಯಾಕೆ ನೀನು ಹೇಳಿದ ಇಸ್ಕವ ಅಂತ ಯಾವ್ಯಾವಕ್ಕೆ ಇಸ್ಕೊಳಕ್ಕೆ ಊರಿಂದ ಊರಿಗೆ ಬಂದು ಹೆಂಗಿರ್ಬೇಕು ಅಂತ ಗೊತ್ತಾಯ್ಕಿರೋಣ ನಿಮ್ಗೆ ಯಾಕೆ ಇಸ್ಕೊಂಬಂದ ಒಂದು ದುಡ್ಡ ಅವ ಯಾವ ದುಡ್ಡು ಇದೊಳೆ ಸರಿ ಬಿಡು ನೀನೊಳೆ ಚೆನ್ನಾಗಿ ಹೇಳ್ತಾ ಇದೀಯ ನಾನು ಚೆನ್ನಾಗಿಲ್ಲನ ಇಲ್ದವ್ದು ಹೇಳ್ತಾ ನಾನು ಸೋಮಶೇಖರ ಬಂದು 5,000 ದುಡ್ಡು ಕೊಟ್ಟವನೇ ಅಂದ್ಬಿಟ್ಟು ಕತ್ಲು ಪಟ್ಟಿ ಹಿಡ್ಕೊಂಡು ಹೇಳ್ಕೊಂಡು ಹೋಗಿ ನಿಂತಿದ್ದ ನನ್ನ ಹೊಟ್ಟಿಗೆ ಸಾಕು ಅಂತ ಗೊತ್ತಾ ಅಲ್ಲ ಕಣ್ಣೆ ಊರಿಂದ ಊರಿಗೆ ಬಂದಿವಿ ಕೆಟ್ಟಿವಿ ಇನ್ನು ಮುಂದೆ ಏನಾರು ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ಅನ್ನೋದು ಜ್ಞಾನ ಬೇಡ ನನ್ನ ಹಾಟ್ಕೊಳ್ಳಂಗೆ ನನ್ನ ಬಾರಿ ಮುನ್ನಾಕ ಮುಂದೆ ಮಗ ಮಾಡಬಾರ್ದು ಕೆಲಸ ಮಾಡಿ ಬೇಕಾದಂಗೆ ಬದುಕೋಬಾರ್ದು ನಿಂತ್ಕೊಂಡು ಎಲ್ಲನೂ ಕಳ್ಕೊಂಡ ಆ ಒಂದು 10 ಎಕರೆ ಜಮೀನವೆ ಹೋಲಿ ಅವನಾರೇ ಇವನು ನ್ಯಾಯವಾಗಿ ಆರಂಭ ಮಾಡ್ದಾನೆ ಬಿಟ್ಟು ಎಷ್ಟೊತ್ತನ ಮನೆ ಕಳೆದೆ ದರ್ದ್ರ ಬಂದಿದ್ದ ಹಂಗೆ ದರ್ದ್ರ ಬಂದಿದ್ದನೇ ಅವ್ನು ಬಾಯಿ ಮುನ್ನಕ ಯಾಕೆ ಹೊಟ್ಟೆ ಉರ್ಸನು ಓ ಇವನು ಊರಿಂದೂರು ಬಂದು ಸಾಲ ಮಾಡ್ಕೊಂಡು ಇಲ್ಲಿ ನಮ್ಮ ಮಾನಮರುದಿ ಕಡೆ ಬಂದಿದ್ದಾನೆ ಅಲಕನವ ಅವ್ನಿಗೆ ಏನವ ಕೇಳಿ ಬಂದಿರೋದು ಯಾಕವ ಹಿಂಗೆ ಹೊಟ್ಟೆ ಉರ್ಸ್ತದನ್ ಲೋಪರ್ ನನ್ನ ಮಗ ಕಿತ್ತೋದು ನನ್ನ ಮಗ ಅಲಕನ ಊರಿಂದೂರಿಗೆ ಬಂದಿವಿ ನಾವು ನಕ್ಕ ಸಂಪಾದನೆ ಮಾಡೋದ ಅಂದ್ಬಿಟ್ಟು ನಾನು ಕಡ್ದು ಕೆಲ್ಸಕ್ಕೆ ಹೋಗ್ತೀನಿ ಇವನು ಮನಿಕೊಂಡು ಹಿಂಗೆ ದರ್ದ್ರ ಬಂದ ನಂಗೆ ಎಷ್ಟೊತ್ತು ನಾನು ಮನಿಕೊಂಡು ಕೂತ್ಕೊಂಡ್ರೆ ಮನೆ ಉದ್ದಾರ ಆಗಿಲ್ಲ ಅವನು ಉದ್ದಾರ ಬುದ್ಧಿನೇ ಕಲ್ತಿಲ್ಲ ಮಗ ಸುಮ್ಮನೆ ನೀನು ಸಾಕಾಗಬೇಕು ಅಷ್ಟೇ ನಿನ್ನೆ ಕರ್ಕೊಂಡು ತಿಂತಾನೆ ಅಷ್ಟು ಬಿಟ್ರೆ ಮಗ ನಿಂಗೆ ನೆಮ್ಮದಿ ಕೊಡಕ್ಕಿಲ್ಲ ನೆಮ್ಮದಿ ಕೊಡೋನಾಗಿದೆ ಅವ್ನು ಹಿಂದು ಮುಂದೆ ಹೆಚ್ಚಿಸ್ತಾನೆ ಮನೆ ಮೇಲೆ ಮನೆ ತಕತೀನಿ ಅಂದ್ಬಿಟ್ಟು ಹೋಗಿ ಎಣ್ಣೆವಾಗ ದುಡ್ಡು ತಿನ್ನಿಸ್ತಿದ್ನ ಅಷ್ಟು ಬುದ್ಧಿವಂತಾಗಿದ್ರೆ ಇವನು ಹಳೆ ಮನೆ ಮಾರ್ಬಿಟ್ಟು ಇರೋ ಮನೆಗೆ ಲೋನ್ ತಗೊಂಡು ಒಡೆ ಹೊಸರ ಮಾರ್ಬಿಟ್ಟು ಮನೆ ತಗೋಬೇಕು ಅನ್ನೋದು ಏನಿತ್ತವ ಹೇಳ್ತೀಯಲ್ಲ ನೀನು ಬುದ್ಧಿ ಇಲ್ದಾನೆ ಅವ್ನು ಕುಂಡ್ಬಿಟ್ಟು ಅಂತ ನೀನು ತಾಳ ತಕ್ಕ ಕುಂಡ್ಬಿಟ್ಟು ಇವತ್ತು ಬೀದಿಗೆ ಬಂದು ನಿಂತಿದ್ದೀಯೆ ಅಲ್ಲಕಲ್ಲಿ ಅವ್ನ ಊರಲ್ಲಿ ಏನಾರು ಮಾಡ್ಕೊಳ್ಳಿ ಅಲ್ಲಿರೋ ಸಾಲನ ಇನ್ನೂ ತೀರ್ಸಕ್ಕಾಗಿಲ್ಲ ಇಲ್ಲಿ ಇಲ್ಲೂ ಶುರು ಮಾಡ್ಕೊತಾ ಕುಂತಾನಲ್ಲ ನನ್ನ ಮಗ ಸೋಮಶೇಖರ ಅವ್ನು ಸರಿಲ್ಲ ಮೊದಲೇ ಇಸ್ಬಿಟ್ಗಾರ ಸರಿಲ್ಲ ಅವನು ಅವನು ತಾವೇನೇವರೆ ಆಮೇಲೆ ಇಸ್ಬಿಟ್ಟು ಪಾಠ ಮಾಡ್ಬಿಟ್ಟು ಇಸ್ಬಿಟ್ಟು ಪಾಠ ಆಗಿದ್ದಾನೆ ನೋಡು ಅವ ನನಗಂತೂ ಅಂದ್ಬಿಟ್ಟು ಹೊಡೆದಾಡಕ್ಕೆ ಆಯ್ತಿಲ್ಲ ಕಣವ ನನಗೂ ಸಾಕಾದಂಗೆ ಆಗದೆ ಅಲ್ಲೆಲ್ಲ ಹೊಡೆದಾಡ್ಕೊ ಬಂದೆ ಇಲ್ಲವೇ ಇವನು ಏನಂದ ಅವನು ನಾನು ಇಲ್ಲಿ ಬಂದೇ ತಪ್ಪು ಮಾಡ್ದೆ ಕಣವ ಅಲ್ಲೆಲ್ಲರೂ ಬಾಡಿಗೆ ಮನೇಲಿ ಇದ್ದಿದ್ರೆ ಬಾಡಿಗೆ ಕಟ್ಟಬೇಕು ಅಂತ ನಾನು ಕೆಲ್ಸಕ್ಕೆ ಹೋಗೋನು ಇಲ್ಲಿ ಉಣ್ಣೋದು ತಿನ್ನೋದು ಮನೆ ಕಳೋದು ಅಂದ್ರೆ ಹೆಂಗದದು ಸರಿ ಅದೊಂದು ಕಥ ಹಾಕಿ ಇವನು ಯಾಕೆ ಸಾಲ ಮಾಡಿದಂತ ಕೇಳಿವೆ ನೀನು ಏನು ಸಾಲ ಏನು ಉಪ್ಪನೋ ಎಣ್ಣೆನೋ ಯಾತ್ರ ನೀನು ಯಾಕೆ ತಂದ್ರೆ ಯಾಕೆ ಸಾಲ ಮಾಡಿದ್ದೀನಿ ನೀನು ಅಂತ ಬೈಬೇಕಾಗಿತ್ತು ನೀನು ಹೋಗಿಬೇಕು ಯಾಕೃಷಿ ಅವನಿಗೆ ಅದಕ್ಕನವ ನನಗೆ ಸಣ್ಣ ಮುಟ್ಲಾಗ ಕೆಲಸ ಮಾಡೋಕ್ಕಾಯ್ತಿಲ್ಲ ನಾನು ನೋಡ ಬೆನ್ನು ಎಲ್ಲ ನೋವು ಬಂದು ಸಾಯ್ತಾ ಕುಂತೀವಿ ಅಯ್ಯೋ ಕೂತ್ಕೊಂಡ್ರೆ ಆಯ್ತಿಲ್ಲ ನಾಕ ಕೂಡಾಕಿದ್ರೆ ಅಲ್ವ ನಾವು ಸಾಲ ತಿರ್ಸ್ಕೊಂಡು ಊರಿಗೆ ಹೋಗಿ ಸೇರ್ಕೋಬೇಕು ಸರಿ ಅಣ್ಣ ಸರಿ ಇಲ್ಲ ಸರಿ ಅದಕ್ಕೆ ತಿರುಗಿ ನೋಡಕ್ಕಿಲ್ಲ ಅವರು ಎಲ್ಲರೂ ಆಟದ ಮೇಲೆ ನಾವು ಚೆನ್ನಾಗಿ ಬದುಕಬೇಕು ಬಾಳ್ಬೇಕು ಅನ್ನೋದು ನಾ ಹೆಣ್ಣಂಗ್ಸಾಗಿ ನನ್ನಲ್ಲಿರೋದು ಅವನಲ್ಲಿ ಇಲ್ವಲ್ಲ ಹೇಳು ಮತ್ತೆ ಉದ್ದಾರ ಹಾಕ್ಲಕ್ಕಬಿಡ್ನೆ ನೀನು ಎಷ್ಟೇ ಮಾಡಿದ್ರು ಅಷ್ಟೇ ಮಗ ಅವನು ನಾ ಇದ್ದ ಬಾರವ ಡೊಂಕಾಗಿರೋದ ನೆಟ ಮಾಡಕ್ಕದ ಹೇಳ್ತೀಯಲ್ಲ ನೀನು ಬಲೆ ಯಾವತ್ತಿದ್ರು ಡೊಂಕೆ ಮಗ ನೀನು ಅವ್ನು ಸರ್ ಮಾಡಕ್ಕೆ ಹಾಕ್ಲಕ್ಕದ್ಬಿಡ್ನೆ ಅವ ಅವ್ನು ಕೆಲ್ಸಕ್ಕೆ ಹೋದ್ರೆ ಇರ್ಲಿ ಇಲ್ಲಾರು ಓರಿ ಬಿಡ ಅವನು ಎಲ್ಲಾರು ಇರೋದು ನನಗೆ ಏನು ಮಾಡು ಕೋರ್ಸು ಮನೆದಾಚೆ ತಿನ್ನೋದು ವಾತಾವರಣ ಗೊರೆಯೋದು ಮನೆ ಕಳೋದು ಕಣೆ ಜಗ್ಳು ಮೇಲೆ ಮಾರಾಯ 8 ಗಂಟೆಗೆ ನೀನು ಮಾಡಿದ್ರೆ ಉಪ್ಪಿಟ ತಿಂದ ಇರೋದೆಲ್ಲ ಬುಳ್ಕೊಂಡ ತಿನ್ಕೊಂಡ ತಾಳಿ ಹಾಕೊಂಡ ನಾನು ಇಲ್ಲಿ ಬೆಳಗ್ತಾ ಕುಂತಿದ್ದಲ್ಲ ಕೇಳ್ಬೇಕಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಇನ್ನೊಬ್ಬರ ಉಪ್ಪಿಟ್ಟೆಲ್ಲ ತುಂಬ್ಕೊಂಡ ತಟ್ಟೆ ತುಂಬವೆ ಒಂದು ಚಂಬಲ್ ನೀರು ಇಟ್ಕೊಂಡ್ಬಂದೆ ಇಲ್ಲಿ ಜಗ್ರಿ ಮ್ಯಾಗ ಕುತ್ಕೊಂಡು ಚೆನ್ನಾಗಿ ತಿನ್ಬಿಟ್ಟು ನಾನು ಬೆಳ್ತಿದ್ದಲ್ಲ ಮುಂದೆ ತಂದೆ ತಟ್ಟೆನುವೆ ಚಮ್ನುವೆ ಎಸ್ಬಿಟ್ಟು ಒಂದು ಚಮ್ ನೀರು ಕುಡ್ದಿದ್ದೆ ಶಿವಾಯಿ ಮಗ ಅವ್ರು ನೀಡ ಮಾನದ ಗೊರಕೆ ಹೊಡ್ದ ಒಸಿ ಅಲ್ಲ ಕಣ್ಮಗ ಒಸಿ ಅಲ್ಲ ನಾನು ಸಾವಿತ್ರಕ್ಕೂ ಮಾತಾಡ್ತೀವಿ ಅಷ್ಟೊಂದು ಜೋರಾಗಿ ನಾನು ಬೈತೇನೆ ಅವನಿ ಯಾಕೆ ಕುಕ್ಕೆ ತಕತೀರ ಗೊರಕೆ ಹೊಡಿತಾ ಕೂತವನೆ ಬೆಳಗನ ಇಲ್ಲೋಗಿದೆ ಅಂದರೆ ಏತ್ನೆ ಮಾಡ್ತೀನಂತೆ ಬೆಳಗನ ಅದಕ್ಕೆ 8 ಗಂಟೆಗೆ ಮನೆಗೆ ಗೊರಕೆ ಹೊಡಿತೀನಿ ನಿನಗೆ ಏತ್ನೆ ಬಂದಿರೋದು ನೋವು ಬಂದಿರೋದು ಕಷ್ಟ ಬಂದಿರೋದು ನನ್ನ ಮಗಳಿಗೆ ನೀನು ತೆಗಿಷ್ಟು ಬೆಂಕಿ ಕಳ್ಸಿನಿ ಯಾವ ಬುದ್ಧಿ ಕಲಿ ಅಂತ ಅಂದೆ ಏನು ಮಾಡಿಯೇ ಏನಂದ್ರೆ ಅದೇ ಹಂಗೆ ಕಣತೆ ಅಂತ ಕಾಳು ಬಿದ್ದವನಕಂತ ಬಿಡು ಮಗ ಸುಮ್ಮನೆ ನಾವು ಬಾಯಿಗೆ ತೆಗೆ ಬಡ್ಕೊಂಡು ನಮ್ಮ ಬಾಯಿಗೆ ಏನಾರು ಬಂದ್ಬಿಡ್ತದೆ ಅಷ್ಟೇ ಬುದ್ಧಿ ಕಲಿಯಕ್ಕಿಲ್ಲ ಬಿಡು ಮಗ ಎಸದು ಈ ಕಲಿಯಕ್ಕಿಲ್ಲ ಕಣ್ಣೆ ಅವ್ನು ಬುದ್ಧಿ ಕಲಿಯೋನಾಗಿದ್ರೆ ಯಾವತ್ತ ಕಲಿಬೇಕಾಗಿತ್ತು ಅವನು ಕಲಿಯಕ್ಕಿಲ್ಲ ಮೊದಲು ಬತ್ತೆಯ ಕೇಳು ಯಾಕೆ ನಿನಗೆ ಯಾಕೆ ದುಡ್ಡು ಯಾಕೆ ಸೋಮಶೇಖರ್ ಅಂತ 5,000 ರೂಪಾಯಿ ಇಸ್ಕೊಂಡೆ ಅವ್ರೇನು ಸರಿಯಾಗಿರೋ ಜನಗಳನ್ನ ಅವರು ಬಡ್ಡಿಗೆ ದುಡ್ಡು ಕೊಡ್ಬಿಡ್ತಾರೆ ಆಸೆಗೆ ಕೊಡ್ನಿಲ್ಲ ಅಂದಾಗ ಹಿಡ್ಕೊತಾರೆ
ಇವನು ಯಾವ ಜವಾಬ್ದಾರಿ ಮೇಲೆ ಯಾವ ಗ್ಯಾರಂಟಿ ಮೇಲೆ ಇವನು ಯಾತು ದುಡ್ಡು ಇಸ್ಕೊಂಡ ಇಲ್ಲ ಒಂದು ಏನೋ ತಂದು ಕೊಡೋಕೆ ಇಸ್ಕೊಂಡು ಇಲ್ಲ ಏನು ಮಾಡಕ್ಕೆ ಇಸ್ಕೊಂಡ ಅಂತ ಬಂದ ತಕ್ಷಣ ವಿಚಾರಿಸ್ಬಿಟ್ಟು ನಾನು ಕೇಳಿದೆ. ಏನು ಹೇಳಲಿಲ್ಲ ಕಣೆ, ಏನು ಹೇಳಲಿಲ್ಲ. ಹಿಡ್ಕೊಂಡು ತುಂಬಂದು ಕತ್ಲು ಪಟ್ಟು ಹಿಡ್ಕೊಂಡು ಬಾರೋ ಮಗನೇ ನೀನು ಕೊಡು ಅನ್ಕೊಂಡು ಯಾಕೆ ಹೋಯ್ತಾ ಕುಂತವನೇ. ನನಗೆ ಒಸಿಗೂ ಆಪತ್ತಿನ ಮಗ. ಯಾಕೆ ಬಂದೆ ನಾನು ತೋಟೊಳಿಕೆ ಅಂತ ಚೆನ್ನಾಗಿ ಇಳಿಸ್ತೆ ಮರುವುದಿಯಾ. ಇಳಿಸಿದ್ಮೇಲೆ ಬಾ ನಿನ್ನ ಮನೇನ ಮಟ್ಟಿಗೆ ಕೆಲಸ ಮಾಡಿ 15 ದಿವಸ ಬಿಟ್ಟು ಹಿಡ್ಕೊಂಡು ಯಾಕೆ ಹೋಯ್ತಾ ಕುಂತವನೇ. ನನಗೊಂಥರ ಒಂದು ಇಡೀ ನಾಚ್ಕೋದಂಗಾಯ್ತು. ಆಗ ಬಿಸಾಕ್ತೆ ಇತ್ತಲ್ಲ ದುಡ್ಡು ಬಿಸಾಕ್ಬಿಟ್ಟು ಕಳಿಸ್ತೆ. ಬಿಡದಾಗಿತ್ತು ನೀನು ಹೋಗಿ ಮಾಡಿದ್ರೆ ಜಿದ ಮಾಡೋಣ ನೀನೇ ಕೊಡಕ್ಕೆ ಹೋಗಿದೆ ನೀನು. ನಿನಗೂ ಬುದ್ಧಿ ಇಲ್ಲ ಕಣವ. ಆಮೇಲೆ ಅದೇ ಅಭ್ಯಾಸ ಆಯ್ತು ಅಂತ ಸುಮ್ಕಿರು. ಅಯ್ಯೋ ಮರ ಕಳ್ಕೊಂಡಿನೇ. ಈಗ ನಿಮ್ಮ ಅಣ್ಣ ಸರಿ ಅದಕ್ಕೆ ನಿಮ್ಮ ಅಣ್ಣ ಏನಕ್ಕಿಲ್ಲ ಅಳಿಮೈ ಅಂದ್ಬಿಟ್ಟು ಸೇರಿಸ್ಕೊಂಡ್ಲು ಮಗನ ಅಳಿಮೈನೂ. ನೋಡಿ ಈಗ ಊರು ತುಂಬ ಸಾಲ ಮಾಡ್ಕೊ ಬರ್ತಾವೆ ಬಡ್ಡೆ ತಗೋ ಅಂತ ಆಡ್ಕೊಳಕ್ಕಿಲ್ವಾ. ನಿಮ್ಮ ಅಪ್ಪ ಹೇಳ್ತೀನಿ ನಿಮ್ಮ ಅಪ್ಪನೇ ತಿರ್ಗಿ ನೋಡ್ತಾ ಇಲ್ಲ. ಅವನೇ ವಿಷ ಮಡಿಕೊಂಡು ಕುಂತ ನಿನ್ನ ಮೇಲೆ ಅಂಥದ್ರಲ್ಲಿ ಅವ್ರ ಮುಂದ್ಗಡೆ ಎಗ್ರ ಮಾಡೋಕ್ಕದ ಅಂದ್ಬಿಟ್ಟು ನನಗೆ ಮಾಡಿದೆ ಮಗ. ನಾವು ಅದನ್ನೇ ನೋಡ್ಕೊಂಡು ಕುತ್ಕೊಂಡ್ರೆ ಆಯ್ಕಿಲ್ಲ. ಇಲ್ಲ ಒಂದು ಕೆಲಸ ಒಂದು ಮಾತಾಡು ಇದ್ರೆ ಲಕ್ಷಣ ಕೆಲಸ ಮಾಡ್ಕೊಂಡು ಇಷ್ಟ ಮಾಡ್ಕೊಂಡು ಇಲ್ಲ ಊರಿಗೆ ಹೋಗಿ ಆರಾಮ ಮಾಡ್ತೀನಿ ಅಂದರೆ ಹೋಯ್ತಾ ಬತ್ತಾ ಇರು. ಇಲ್ವಾ ಇಲ್ಲೇ ಎಲ್ಲರೂ ಕೆಲ್ಸಕ್ಕೆ ಹೋಗು. ಹಿಂಗೆಲ್ಲ ಸೋಲ ಮಾಡ್ಕೊಂಡು ಹಿಂಗೆ ಇರ್ತೀನಿ ಇಸ್ಬಿಟ್ಟು ಪಾಟ್ಗಿಟ್ ಆಗ್ಬಿಟ್ಟು ನಮ್ಮ ಮೇಲೆ ಮನೆ ಹಾಳಾಗೋಯ್ತವೆ. ಸರಿಯಾ ನ್ಯಾಯವಾಗಿ ಬುದ್ಧಿ ಹೇಳೋದಿದ್ರೆ ಹೇಳು. ಇಲ್ಲ ಅವ್ನು ನಾನು ಇರೋಕೆ ಅಂದ್ರೆ ಹೋದ್ರೆ ಎಲ್ಲ ಚೆಲ್ಲೆತ್ಕೊಂಡು ಮನೆಗೆ ಮಾತ್ರ ಇಸ್ಕೊಬೇಡ ನೀನು. ನಾನು ಹೇಳ್ದಂಗೆ ಕೇಳ್ಕೊಂಡು ಇರೋದಿದ್ರೆ ಇರು ಇಲ್ಲಾರು ಹೋಗೋನು. ಅವ್ನು ತಾವೇನು ಮುಲಾಜು ನನ್ನ ಮಗೊಂದು ಆ ಕಾಲಿಂದ ಈ ಕಲ್ಕೊಂಡು ಬರೀ ಅದೇ ಆಗೋಗದೆ. ಅವನೇನು ದಮ್ಮಯ್ಯ ಅನ್ಬೇಕಾಗಿಲ್ಲ. ಓಡಿಸಿ ಮಗ ಓಡಿಸು ಹಿಂಗೆ ಅಂತಳಲ್ಲ ನಮ್ಮವ್ವ ಚಾಡಿಯೋ ಕೊಡಲ್ಲ ಸಿಕ್ಕಲ್ಲ ನೀನು. ಬರ್ಲಿ ಸುಮ್ಕಿರವ ಮನೆಗೆ ಬರ್ಲಿ. ಅದಕ್ಕ ನಾವು ಯಾಕವ ಹಿಂಗೆ ಹೊಟ್ಟೆ ಉಡ್ಸೋನು ನನ್ನ ನೆಮ್ಮದಿಗೆ ಇರ್ಬೇಡ್ದವ. ಹಂಗೆ ಮಾಡಿ ಉಪ್ಸಿ ಮನೆ ತಗೊಳದ ಅಂದ್ಬಿಟ್ಟು ಇರೋ ಬರೋ ಹೊಡೆದೆಲ್ಲ ಕಿತ್ಕೊಂಡೆ. ಮನೆ ಮೇಲೆ ಲೋನ್ ತರಿಸ್ತಾ ಫೋನ್ ಮಾಡಿದ್ರು ಮನೆ ಮೇಲಿಂದ ಲೋನ್ ತೆಗೆದಿದ್ವಲ್ಲ ದುಡ್ಡು ಕಟ್ಟಿಲ್ಲ ಬಡ್ಡಿನೂ ಕಟ್ಟಿಲ್ವಲ್ಲ ನೀವು ಅಂತ. ಆಮೇಲಿಂದ ಹಳೆ ಮನೆ ಮಾಡಿಸ್ತಾ ಇವತ್ತು ನೆರೆ ಇಲ್ದಂಗೆ ನಾನು ಊರಿಗೆ ಬಂದು ಕೆಟ್ಟಿ ಬಂದೀನಿ ಅಂದ್ಬಿಟ್ಟು ಇಲ್ಲ ನಮ್ಮ ಅಕ್ಕನ ಕನಿಕರಣ ಇಲ್ಲ ನಮ್ಮ ಅಪ್ಪ ಉಡ್ಸ್ತಾ ಅಪ್ಪನ ಕನಿಕರಣ ಇಲ್ಲ. ತಿರುಗಿ ನೋಡಕ್ಕಿಲ್ಲ ಅಪ್ಪ ಬಸ್ ಸ್ಟ್ಯಾಂಡ್ ತಗ ಉಂತವನೆ. ನಾನು ಬರೋದು ನೋಡ್ಬಿಟ್ಟು ಹತ್ತು ಮಕ್ಕಳ ಕಾಂದೋದ ನಂಗೆ ಅತ್ತ ತಿರ್ಕೊಂಡು ಕೂತ್ಕೊತಾನಲ್ಲ ಅವ್ರ ಋಣಗಳು ತಿಂತಿದ್ದ ನಾನು. ಏನವ ಋಣ ತಿಂತಿದ್ದ ನಾನು. ಅವರೆಲ್ಲ ಬಿಡು ಬೇಡ. ಅವಳು ಮಾತಾಡೋದು ಬೇಡ ಅವನು ಮಾತಾಡೋದು ಬೇಡ. ಅವ್ರಿಗೆ ಬೇಕಾಗಿಲ್ಲ. ಇವನು ಉಡ್ಸಿತಿರ ಇವನು ನನ್ನ ಮಗಳು ಅನ್ನೋದು ಕನಿಕರಣ ಬೇಡವ ಇವನ್ಗೆ. ಆತ ತಿರ್ಕೊಂಡು ಕೂತ್ಕೊಳ್ಳೋಂಥದ್ದು ಏನು ಮಾಡ್ಬಿಟ್ಟಿದೆ ನಾನು. ಏನು ತಪ್ಪು ಮಾಡಿದೆ ಅವನಿಗೆ. ಏನು ತಪ್ಪು ಮಾಡಿದ್ ನಾವು ನಿನ್ನ ಗಂಡಂಗೆ ಕಂಡಿದ್ದಾನವ. ಏನೇನು ಮಾತಾಡ್ಕೊಂಡಿದ್ದಾರೆ ಎಲ್ಲ ಸೇರ್ಕೊಂಡು ಮಗ ಸ್ವಾಸೆ ಅಯ್ಯೋ ಅವ್ವ ಸ್ವಾಸೆ ಅಂದರೆ ಅವ್ವ ಒಂದು ದಿವ್ಸದ ಮಗ ನಾನು ಬೋಧನೆ ಹೊರ್ತು ಒಂದು ದಿವಸ ಅಡಿತುಟ್ಟಿ ಮನೆ ಕೂದಿ ಒಂದು ಮಾತು ಬೋಧನಲ್ಲ. ಅದೇನು ಕಂಡಿದ್ದಾನು. ನಾನಂತೂ ಕಣ್ಣೆ ಏನು ಸೀಮ್ಗೆ ಸ್ವಾಸೆ ತಂದ್ಬಿಟ್ಟವನೆ. ಏನು ಮಕ್ಕ ಏನು ಸಣ್ಣಕ್ಕೆದಲ್ಲ ಏನು ಗೊಬ್ಬೆ ತೀರ್ನಗಳಲ್ಲ ಅಕ್ಕೆ ಒಸಿ ವಾಲಾಡಳ ಅವ್ವ ಕಾಂಬ್ಲಿ ಬಂದಿದ್ದು ಏನು ಉಟ್ಕೊ ಬಂದಿರೋಳಂತ ಸೀರೆ ಮನೆಗೆ. ಅವ್ವ ಎಂಥ ಸೀರೆ ಉಟ್ಕೊ ಬಂದಿರೋಳಂತೆ ಗೊತ್ತನಿ. ಹಿಂಗೆ ತಿರ್ಕೆ ಜಬ್ಬ ಆಡಬಾರ್ದು. ಅವತ್ತಿಂದ ನಾನು ಅದೇ ಇಲ್ಲ ಹುಟ್ಟಿರೋ ಸೀರೆ ಉಟ್ಕೊಂಡು ಒಂದೇ ಸೀರೆ 2 ಸೀರೆ ಉಟ್ಕೊಂಡು ಕಾಲ ಕಳಿತಿದ್ಲು. ಈಗ ದಿಸ್ಕೊಳಂತಾರ ಸೀರೆ ಉಟ್ಕೊಂಡು ಹಿಂಗೆ ಸೋಕಿ ತೋರ್ತಾಳಲ್ಲ ಚಂದಮನಿ ಸ್ವಾಸೆ ಅಂತ ಅವಳು ಹೇಳಿದ್ನು. ನನಗೆ ನಾಚಿಕಾಗೋಯ್ತು ಕಣ್ಣು ನೆಸೋದಿ ನನಗೆ ಹಂಗೆಲ್ಲ ಆಡಲ್ಲ ತಿರ್ಕೆ ಮುಡಿಯೋರಂಗೆ. ಎಷ್ಟು ದಿವ್ಸ ಎಷ್ಟು ಕಾಲದಿಂದ ಇವಳು ಸೀರೆನೇ ಉಟ್ಕೊಂಡಿದ್ಲು ತಿರ್ಕೆ ಬಾಯಿ ಮುನ್ನಾಕ ಆಡ್ಲಿ ಓಣೆನೆ ಅವ್ರು ಎಷ್ಟು ದಿಸ್ಕೊಂಡು ಮ್ಯಾರ್ದಾರು ಮ್ಯಾರೇಜ್ ಮಗ ತಲೆಗೆ ಇಡ್ಸ್ಕೊಬೇಡ ನೀನು. ಸುಮ್ಮನಿರು. ಇವನು ಬೊತ್ತೆ ಕೇಳು. ನ್ಯಾಯವಾಗಿ ನಾವು ಹೇಳ್ದಂಗೆ ಮಾಡ್ಕೊಂಡಿದ್ರೆ ಇರ್ಬೋದು. ಇಲ್ವಾ ಕಾರ್ದು ಹೋಯ್ತಾರೋನು ಮುಲಾಜ್ ನೋಡ್ಬೇಡ. ಓಡಿಸಿ ಎಲ್ಲರೂ ಎತ್ಕೊಂಡು ತಿನ್ಕೊಂಡು ಬಿದ್ದಿರಲಿ. ನನ್ನ ಊರೊಳಗೆ ಮಾತ್ರ ಇರೋದು ಬೇಡ. ಇವನು ಸಾಲ ಇಸ್ಕೊಳಂಗಾದ್ಮೇಲೆ ಜನಗಳು ಆಡ್ಕೊಳಕ್ಕಿಲ್ವಾ. ಇವಳು ನಿಂಗಮೇನು ಅಷ್ಟು ಎಲ್ಲನ ಕಾನೂನು ಮಾತಾಡ್ತಾಳೆ ಹಂಗೆ ಹಿಂಗೆ ಅಂತಾಳೆ. ನಾನೇ ಸರಿ ಮಡಿಗಳು ದುಡ್ಡು ಅಂತಾಳೆ. ಈಗ ಸರಿ ಅಳಿಮಯ್ಯ ಹಿಂಗೆ ಭಿಕ್ಷೆ ಬಿಡಂಗೆ ಸಾಲ ಬೇಡ್ತಾ ಕುಂತಾನಲ್ಲ ಅಂತ ಏನು ಅನ್ಕೊಳಕ್ಕೆ ಜನಗಳು. ನಾನು ಯಾವಂತಕ್ಕೆ 1 ರೂಪಾಯಿ ಸಾಲಕ್ಕೆ ಹೋಗಿಲ್ಲ ಈ ತನಕ ಇಷ್ಟು ದೊಡ್ಡ ಊರಲ್ಲಿ ಇಟ್ಕೊಂಡು. ಇವನು ಸಾಲ ಮಾಡಿ ನನ್ನ ಮಾನವರೋಧಿ ಕಡೆ ನಿಂತಿದ್ದಾನೆ. ನಾನು ಹಾಕಳ ಇವ್ನು ಮತ್ತೆ ಬೆಂಕಿ ಓಡಿಸ್ನೆ ಉಗ್ದಿ. ನಾನು ಉಗ್ಗಿತಾ ಇದ್ರೆ ಮಗ ಹೋಯ್ತಾ ಅವನೇ ತಿಕ್ಸಿಟ್ಕೊಂಡು ಅವ್ನು ಕಾಸು ಕೊಟ್ಟೆ ಸೋಲ್ಸಕ್ಕೆ ಇವ್ನು ನಿನ್ಗುಟ್ಟು ಹೋಯ್ತಾನ ನಿನ್ಗುಟ್ಲೆಯ. ಅಯ್ಯೋ ನಿನ್ನ ಬಾಯಲ್ಲಿ ಮುನ್ನಾಕ ಎಲ್ಕೊಂಡು ಓದಿ ಅಂದೆ. ಏನಿದೆ ಇವು ಅನಿಲ್ಲ ಹೋದ್ರು ಓಲೆ ಆಡ್ಬಿದ್ದು ಅನ್ಕೊಳತ್ತೆ. ನಾನು ಸುಮ್ಮನೆ ಅದೇ ಅಯ್ಯೋ ಓಡಿ ನನಗೆ ತಲೆ ಮೇಯ್ತದೆ ಕಾಯ್ಸೋಗೊಂದು ಚುಟ್ಟಿಯ ನೀನೇನು ಅಲ್ಲ ಕಡೆ ಗ್ಯಾಸ್ ಮೇಲೆ ಎಲ್ಲ ಅರ್ಸ್ ಮಡಗಿದೀಯ. ಉಣ್ಣಕ್ಕಾಗದವ್ರು ಅಕ್ಕಿ ಯಾಕೆ ಅಪ್ಪಟಿ ಯಾಕಡಿ ನೀನು ಅಲ್ಲಿ ತುಂಬ ಮಾಡ್ಕೊಳಕ್ಕಾಯ್ತಿಲ್ವ. ರಾತ್ರಿ ಅನ್ನವ ಒಂದು ಇಟ್ಟೆ ಎಲ್ಲನೂ ಸುರಿದೆ. ಎಲ್ಲನೂ ಬಾರಿ ಸುರಿದ್ನಲ್ಲ ಹೊಸ ಸಾಲ್ತು ಮಾಡ್ಕೊ ಉಣ್ಣಕ್ಕಾಯ್ತಿಲ್ವ ನೀನು. ಕಂಡಿದ್ನ ಅವ್ರು ಉಣ್ಣಕ್ಕಿಲ್ಲ ಅಂತ ರಾತ್ರಿ ಅದು ಎಲ್ಲೋಗಿರೋ ಕಣೆ ಬಂದೆ ಹಂಗೆ ಮಲಿಕೊಂಡ್ರಲ್ಲ. ದೇವ್ರು ತಿಂತ ಕುಂತಿದ್ನಲ್ಲ ಯಾವಾಗವ ರಾತ್ರಿ ದೇವ್ರು ತಟ್ಟಕ ತಿಂತಿದ್ನಲ್ಲೇ. ಅಯ್ಯೋ ದೇವ್ರ ಕಣೆ ಅದೇನು ಎಗ್ ರೈಸ್ ಕಣೆ ಏನೋ ತಂದಿನಿ ಅಂತ ತಿಂತಿದ್ನಪ್ಪ. ನಾನು ಮಾಡಿದ ಅಡುಗೆ ಉಣ್ಣಿಲ್ಲ ಅವನು. ಎಗ್ ರೈಸ್ ತಿಂತಿದ್ದ ಸರಿ ಬೂಡತ್ತಾಗೆ ಮನೇಲಿ ಅಡುಗೆ ಮಾಡಿತಿಲ್ವಂತ ಎಂದ್ಲು ಮುಂಡೆವು. ಅವ್ರು ಉಣ್ಣಕ್ಕಿಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಕಣವ ಅವ್ನಿಗೂ ಆಗಂಗೆ ಮಾಡಿದೆ. ಉಣ್ಣಿವರ ಅಕ್ಕೆ ಅನ್ನ ಉಳ್ಕೊಂಡದೆ. ನೀನು ಅದ್ನಂಗೆ ಅಡಿಗೆ ನೀನು ಅಲ್ಲ ಕಣೆ ಅನ್ನ ಮಿಕ್ಕತ್ತು ತಾನೆ. ಅದಕ್ಕೆ ಒಂದು ಈರುಳ್ಳಿ ಒಂದು ಮೆಣಸಿನಕಾಯಿ ಏನೋ ಕುಯ್ಕೊಂಡು ಒಂದು ಚಿತ್ರಾನ್ನ ಕೆದಿಕೊಂಡು ತಗೊಂಡೋಗ್ತಿಲ್ವ. ಮತ್ತೆ ತಿರ್ಗಿ ಉಪ್ಪಿಟ್ಟು ಮಾಡಿದೆ ನೀನು ಅಷ್ಟೊಂದೆ ಅದೊಂದು ಕಳ್ಸ್ಕೊಳಕ್ಕಿಲ್ವ ಅಲ್ಲಿಗೆ ಒಳಗೆ ಜೀವ ತೆಗಿತೀಯಲ್ಲ ನೀನು. ಏನು ಒಂದು ದಿವಸ ಉಳ್ಕೊಂಡ್ಬಿಡ್ತಾನೆ ಏನದದು ನೀನೇ ಉಣ್ಕೊಳಿವೆ. ಉಣ್ತೀನಿ ತಂಗ್ಳ ಬಂಗ್ಳನೇ ತಿಂತೀನಿ ಕುತ್ಕೊಂಡು ಒಣೆ ಹೊಸ ಅಲ್ಕಾಕೋ ಒಂದು ಪಾವ್ನು ಒಂದು 3-4 ಜನಕ್ಕೂ ಆಯ್ತದೆ.
ಸರಿಯಾ ಒಂದೊಂದಿಷ್ಟು ಹತ್ರ ಹಿಟ್ಟು ಮಾಡ್ಕೊ ಸಾಕಾಯ್ತದ ಅದೇ ಆಯ್ತು ಬಿಡು ಏನತ್ತಾಗಿ ಊಟನ ಉಣ್ಣಕ್ಕೆ ನಿಮ್ದಿರ ಕತೆಯಲ್ಲಿ ಆಲ್ತೆ ಕೊಡ್ತೀಯಲ್ಲ ನೀನು ಒಳ್ಳೆ ಹತ್ತಾರಂಗೆ ಆಲ್ತೆ ಕೊಡ್ತಾ ಇದ್ದಾನ ಅವತ್ತು ಆಲ್ತು ಮಾಡ್ಕೊಂಡು ಉಣ್ಣು ಅಂತಿರೋದು ನಿನ್ಗೆ ಆಲ್ತೆ ಕೊಡಕ್ಕೆ ಬಂದ್ಬಿಟ್ಟಿನಿ ಏನಾದ್ರು ಮಾತಾಡ್ಬಿಟ್ರೆ ಹೆಂಗೆ ಅದತ್ತದಾಗ ಮಾತಾಡೋದು ಚೆನ್ನಾಗಿ ಕಲ್ತಿದ್ದೀರಿ ಮತ್ತೆ ನೀನ ಒಳ್ಳೆ ಮನೆಗೆ ಬರೋಕೆ ಬಿಡಕ್ಕೆ ಒಳ್ಳೆ ಕೈ ಅಂತೀಯಲ್ಲ ಏನೊಳ್ಳೆ ಸಾರ್ಮುಟ ಸಾಕಕ್ಕೆ ಬಂದ್ರು ಇಲ್ಲೊಳ್ಳೆ ನೆಮ್ಮದಿಲ್ಲ ನಮ್ಗೆ ತಗೆ ಕಣ್ಣೆ ನಾ ಅಂತಾನೆ ಹೊಸಿ ಶಿಕ್ಷೆ ಕೊಟ್ಟಿದ್ದಾನೆ ನಿನಗೆ ಭಾಳ ಬಂಧನ ಕೊಟ್ಬಿಟ್ಟಿನಿ ಸುಮ್ ಬಾಯ್ ಮುಚ್ಚವನೇನ ಒಳ್ಳೆ ಏನೊಳ್ಳೆ ತರ್ತೀನಿ ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.